ರಾಜಕೀಯದಲ್ಲಿ ಯಾರು ಯಾರಿಗೂ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ. ಇವತ್ತು ಜೋಡೆತ್ತಿನಂತೆ ಕೈ ಹಿಡ್ಕೊಂಡು ಓಡಾಡಿದವರು ನಾಳೆ ನಾನೊಂದು ತೀರ ನೀನೊಂದು ತೀರ ಆಗಬಹುದು. ಇಂದು ಪರಸ್ಪರ ಮಾತಿನ ಮಲ್ಲ ಯುದ್ಧ ನಡೆಸೋರು ನಾಳೆ ಕೈ ಹಿಡ್ಕೊಂಡು ಓಡಾಡಬಹುದು. ಆಡಳಿತ ಪಕ್ಷದ ನಾಯಕರು ಮತ್ತು ವಿಪಕ್ಷದ ನಾಯಕರು ಯಾವಾಗಲೂ ಕಚ್ಚಾಡಬೇಕು ಅಂತಾನೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಕಂಡವರು ಸಿದ್ದರಾಮಯ್ಯ, ವಿ ಸೋಮಣ್ಣ ಮತ್ತು ಬಸವರಾಜ ಬೊಮ್ಮಾಯಿ. ಮುಡಾ ಹಗರಣದಲ್ಲಿ ಸಿಲುಕಿ ಸಿಎಂ ಸಿದ್ದರಾಮಯ್ಯ ಸದ್ಯ ಪರದಾಡ್ತಿದ್ದಾರೆ. ಶುದ್ಧ ಹಸ್ತದ ಶ್ವೇತ ವಸ್ತ್ರಕ್ಕೆ ಮಸಿ ಅಂಟ್ಕೊಂಡಿದೆ. ಆದರೆ ಮುಡಾ ವಿವಾದ ಕಿಚ್ಚು ಹಚ್ಚುವ ಮುನ್ನ ಬಿಜೆಪಿಯ ಕೆಲ ಸ್ನೇಹಿತರೇ ಸಿದ್ದರಾಮಯ್ಯಗೆ ಸೈಟ್ ವಾಪಸ್ ಮಾಡುವಂತೆ ಸಲಹೆ ನೀಡಿದ್ರು. ಅದರಲ್ಲಿ ಸಂಸದ ವಿ ಸೋಮಣ್ಣ ಕೂಡ ಒಬ್ರು. ಇಂದು ಇಬ್ರು ಮುಖಾಮುಖಿಯಾದಾಗ ಇದೇ ವಿಚಾರವನ್ನ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ವಿ ಸೋಮಣ್ಣ ಕೋಳಿ ಜಗಳ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಸೋಮಣ್ಣ ಬೆಂಗಳೂರಿನಲ್ಲಿ ಆಕಸ್ಮಿಕವಾಗಿ ಭೇಟಿಯಾದ್ರು. ರಮಣಶ್ರೀ ಹೋಟೆಲ್ ಬಳಿ ಮುಖಾಮುಖಿಯಾದ ನಾಯಕರು ಪರಸ್ಪರ ಕೋಳಿ ಜಗಳವಾಡಿದ್ದಾರೆ. ಸಿದ್ದರಾಮಯ್ಯರ ಕೈ ಹಿಡಿದ ಸೋಮಣ್ಣ ಮುಡಾ ಹಗರಣದ ಬಗ್ಗೆ ಪ್ರಸ್ತಾಪಿಸಿ, ನಾನು ಹೇಳದಂತೆ ಅವತ್ತೇ ನೀವು ಸೈಟ್ ವಾಪಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಲ್ಲದ ಕೋಪವನ್ನ ಪ್ರದರ್ಶಿಸಿದ್ರು. ಇದಕ್ಕೆ ಪ್ರೀತಿಯಿಂದಲೇ ಗದರಿದ ಸಿದ್ದರಾಮಯ್ಯ, ಗೊತ್ತಿಲ್ಲದೆ ಏನೆಲ್ಲ ಮಾತನಾಡ್ತೀಯಾ, ಹಾಗಲ್ಲ ನನ್ ಮಾತು ಕೇಳು ಅಂತ ಪ್ರಕರಣದ ಬಗ್ಗೆ ಸಮಜಾಯಿಷಿ ನೀಡಿದ್ರು. ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತದೆ ಅಂತ ಇನ್ನೂ ಖುಷಿಯಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ನಿಮಿಷ ಅದು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿದ್ದನ್ನು ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿಲ್ಲ. ಇವೆಲ್ಲ ಐತಾ? ಪಾಪ ಇಲ್ಲ, ಅದು ಮಾಡಿ ಸಜ್ಜಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ದು. ಇನ್ನೂ 5 ಕಾಸು ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ನಾನೇನು ಇದ್ದ ಔಷಧಿ. ಸಿದ್ದು ಬೊಮ್ಮಾಯಿ ಮಾತುಕತೆಗೆ ಭಾಷಣ ನಿಲ್ಲಿಸಿದ ಪ್ರಶಸ್ತಿ ಪುರಸ್ಕೃತರು. ಇನ್ನು ಇಂದು 19ನೇ ವರ್ಷದ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ರಮಣಶ್ರೀ ಪ್ರತಿಷ್ಠಾನ ಬೆಂಗಳೂರು ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಿಎಂ ಬಂದ ಬಳಿಕ ತಡವಾಗಿ ಸಂಸದ ಬೊಮ್ಮಾಯಿ ಆಗಮಿಸಿದ್ರು. ಈ ವೇಳೆ ಒಂದೇ ವೇದಿಕೆಯಲ್ಲಿ ಹಾಲಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಬೊಮ್ಮಾಯಿ ಮುಖಾಮುಖಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಇಬ್ಬರು ಅದ್ಯಾವ ಪರಿ ಮಾತನಾಡಿದ್ರು ಅಂದ್ರೆ ಪ್ರಶಸ್ತಿ ಪುರಸ್ಕೃತರು ತಮ್ಮ ಭಾಷಣ ನಿಲ್ಲಿಸಿದ ಪ್ರಸಂಗ ನಡೆಯಿತು. ನೀವೇ ಮಾತನಾಡ್ತಾ ಇದ್ರೆ ನಾನೇನು ಮಾತಾಡ್ಲಿ ಅಂತ ಹೇಳಿದ್ದಕ್ಕೆ ಸಿಎಂ ಸೈಲೆಂಟ್ ಆದ್ರು. ನಂತರ ಪ್ರಶಸ್ತಿ ಪುರಸ್ಕೃತರು ತಮ್ಮ ಮಾತು ಮುಂದುವರಿಸಿದ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಜಕಾರಣಿಗಳಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿವೆ. 100 ವರ್ಷಕ್ಕಿಂತ ಹೆಚ್ಚು ಬದುಕಬೇಕು ಎಂಬ ಆಸೆ ಇದೆ ಎಂದ್ರು. ಮಾತ್ರವಲ್ಲದೆ ತಮಗಿರುವ ಸಮಸ್ಯೆ ಬಗ್ಗೆ ಮಾತನಾಡಿದ್ರು. 100 ವರ್ಷ ಕಷ್ಟ, ಯಾಕಂದ್ರೆ ನಮಗೆ ಈ ಶುಗರ್ ಸಮಸ್ಯೆ ಇದೆ. ಮತ್ತೆ ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ. ಬಸವರಾಜ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತ ಅನ್ಕೊಂಡಿದ್ದೀನಿ. ಈಗ ರಾಜಕಾರಣಿಗಳು ಕಾಲಕ್ಕೆ ತಕ್ಕ ಊಟ ಮಾಡೋಕ್ಕಾಗಲ್ಲ, ಕಾಲಕ್ಕೆ ದಿನ ಬೆಳಿಗ್ಗೆ ಇದ್ದು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ. ಇವೆಲ್ಲ ಸಮಸ್ಯೆಗಳು ಇರ್ತವೆ. ಅದರಿಂದ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳಕ್ಕಾಗಲ್ಲ. ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ. ಒಟ್ಟಾರೆ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ರಾಜಕಾರಣಿಗಳು ಹೊರಗೆ ಮಾತ್ರ ಕಿತ್ತಾಡ್ಕೊಂಡ್ರು ಒಳಗೊಳಗೆ ಸ್ನೇಹದಿಂದ ಇರ್ತಾರೆ ಅನ್ನೋದಕ್ಕೆ ಇಂದಿನ ಈ 2 ಸನ್ನಿವೇಶಗಳೇ ಸಾಕ್ಷಿ. ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.